ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸರ್ಕಾರದ ಆದೇಶ ಪಾಲನೆ ಮಾಡದ ವಾರ್ಡನ್ ನದಾಫ್ ಅವರನ್ನ ಸೇವೆಯಿಂದ ಅಮಾನತುಗೊಳಿಸಲು ಒತ್ತಾಯಿಸಿ ಕಲಬುರಗಿ ಜಿಲ್ಲಾ ಪಂಚಾಯತ್ ಕಚೇರಿ ಎದುರುಗಡೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು. ಕಲಬುರಗಿಯಲ್ಲಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಕಲಬುರಗಿಯಲ್ಲಿ ಜನವರಿ 2026ರಲ್ಲಿ ಹೊಸದಾಗಿ ಪ್ರಾರಂಭವಾದ ಬಿಸಿಎಂ ಬಾಲಕರ ಮೆಡಿಕಲ್ ಇಂಜಿನಿಯರಿಂಗ್ ವಸತಿ ನಿಲಯದ ವಾರ್ಡನ್ ಮೆಹಮೂದ್ ನದಾಫ್ ಅಡಿಗೆ ಸಿಬ್ಬಂದಿ ಹೊರಗುತ್ತಿಗೆ ಆಧಾರದಲ್ಲಿ ತಾನೇ ಲಂಚ ಪಡೆದು ನೇಮಕಾತಿ ಮಾಡಿಕೊಂಡಿದ್ದಾನೆ. ಈ ಹಿಂದೆ ಈತನ ಮೇಲೆ ಅನೇಕ ಕ್ರಿಮಿನಲ್ ಪ್ರಕರಣಗಳು ಇವೆ. ನ್ಯಾಯಾಲಯದಲ್ಲಿ ಪ್ರಕರಣಗಳು ಇನ್ನೂ ಇತ್ಯರ್ಥವಾಗಿಲ್ಲ. ಸರ್ಕಾರದ ಆದೇಶ ಪಾಲಿಸದ ಮೆಹಮೂದ್ ನದಾಫ್ ಅನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು. ಮತ್ತೆ ಈ ಹಿಂದೆ 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಹೊರಗುತ್ತಿಗೆ ನೌಕರರನ್ನು ಸೇವೆಯಲ್ಲಿ ಮುಂದುವರಿಸಬೇಕೆಂದು ಒತ್ತಾಯಿಸಿದರು. ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಮೆಡಿಕಲ್ ಇಂಜಿನಿಯರ್ ಬಾಲಕರ ವಸತಿ ನಿಲಯ ಕಳೆದ ಡಿಸೆಂಬರ್ದಲ್ಲಿ ಸರ್ಕಾರದಿಂದ ಅನುಮೋದನೆ ತೊಗೊಂಡು ಹೊಸದಾಗಿ ಪ್ರಾರಂಭ ಆಗಿದೆ. ಆ ವಸತಿ ನಿಲಯದಲ್ಲಿ ವಾರ್ಡನ್ ಮೆಹಮೂದ್ ನದಾಫ್ ಅಂಥೇಳಿ ಭಾಳ ಕ್ರಿಮಿನಲ್ ಮುಖದ ಮನುಷ್ಯ. ಅವ PSI ಹಗರಣದಲ್ಲಿ ಹಿಂದೆ ಇದ್ದು ಜೈಲಿಗೆ ಹೋಗಿ ಬಂದವು. ಅವನಿಗೆ ಅದು ವಸತಿ ನಿಲಯ ಕೊಟ್ಟರೆ ಅವ ಏನು ಮಾಡ್ಯಾನ, ಕೆಲವೊಂದು ವಸತಿ ನಿಲಯ ಕೆಲಸ ಮಾಡಲಾರ್ದಂಥ ಹೊಸಬರಿಗೆ ಅವ್ರಲಿಂದ 1 ಲಕ್ಷ ರೂಪಾಯಿ ಲಂಚ ಪಡೆದು ಈಗ ಬೇರೆಯವ್ರಿಗೆ ನೇಮಕಾತಿ ಮಾಡ್ಕೊಂಡೆ ನಾವು. ಈಗ ನಮ್ಮಲ್ಲಿ 10-15 ವರ್ಷ ದುಡಿದವರು ಹಳಿ ಸಿಬ್ಬಂದಿ ಇದ್ದಾರೆ. ಅವ್ರಿಗೆ ತೊಗೋಬೇಕು ಅಂಥೇಳಿ ನಾವು ಹೋರಾಟ ಮಾಡಿದೆವು. ಜನವರಿ ತಿಂಗಳಲ್ಲೇ ಹೋರಾಟ ಮಾಡಿದೆವು. ಅವಾಗ ಸರ್ಕಾರ ಇವರೆಲ್ಲ ಜಿಲ್ಲಾಡಳಿತ ಏನು ಮಾಡ್ತು, ಅವನಿಗೆ ಹಾಸ್ಟೆಲ್ ಚೇಂಜ್ ಮಾಡ್ತೀವಿ, ಅವನಿಗೆ ಕೊಡೋಂಗಿಲ್ಲ, ಅದು ಹಾಸ್ಟೆಲ್ ನಿಮ್ಮ ಹಳಿ ಸಿಬ್ಬಂದಿಗೆ ತೋತೇವೆ ಅಂತ ಹೇಳಿದ್ರು. ಹೇಳಿ ಇಲ್ಲಿವರೆಗೂ ಅವನಿಗೆ ಏನು ಬಿಡಿಸ್ಲಿಕ್ಕಾಗಿಲ್ಲ. ಅವನಿಗೆ ಆ ಹಾಸ್ಟೆಲ್ ಚಾರ್ಜ್ ತೊಗೋಬೇಕಂತ ಒತ್ತಾಯ ಮಾಡಿದ್ರು. ನಂತರ ಅವನಿಗೆ ಹಾಸ್ಟೆಲಿಂದ ರಿಲೀವ್ ಮಾಡಿದ್ರು, ಬೇರೆ ವಾರ್ಡನ್ನು ಕೊಟ್ಟರು. ಅದನ್ನು ನಾವು ಇಲ್ಲಿ ತನಕ ಚಾರ್ಜೇ ಕೊಡ್ಲಿಕ್ಕೆ ತಯಾರಿಲ್ಲ. ಹಾಸ್ಟೆಲ್ನಾಗ ಹೋಗಿ ಹೊಸ ಏನು ಅಪಾರ್ಟ್ಮೆಂಟ್ ಆಗ್ಯದ ಅಲ್ಲಿ ಹಾಸ್ಟೆಲ್ಗೆ, ಅವ್ರು ವಿನೋದ್ ಅಂತ ಅವ್ರು ಹೋದ್ರೆ ಹಾಸ್ಟೆಲ್ ಕೀಲಿನೇ ಕೊಟ್ಟಿಲ್ಲ. ಅಂದ್ರೇನು, ಜಿಲ್ಲಾಡಳಿತ ಏನು ವೈಫಲ್ಯ ಆಗ್ಯದ. ಅದ್ರೀಗ ಯಾವ ಅಧಿಕಾರಿಗಳು ಅನಿಸ್ತಾ ಇಲ್ಲ. ಒಬ್ಬ ವಾರ್ಡನ್ ಕ್ರಿಮಿನಲ್ ಮನುಷ್ಯ, ಅವ ಇಡೀ 3 ತಿಂಗಳು ಹಿಡಿದು ಆಟ ಆಡ್ತಾ ಇದ್ದಾನೆ. ಇವ್ರಿಗೆ ಏನೂ ಅನಿಸ್ತಾ ಇಲ್ಲ. ಅದಕ್ಕಾಗಿ ನಮ್ದು ಏನು ಒತ್ತಾಯ ಅದ, ಈ ಹೋರಾಟ ಮೂಲಕ ಅವನಿಗೆ ಕೂಡಲೇ ಸೇವೆಯಿಂದ ಅಮಾನತು ಮಾಡಬೇಕು, ಜಿಲ್ಲಾಡಳಿತ ಗಮನ ಹರಿಸ್ಬೇಕು. ಸುಳ್ಳು ಆಶ್ವಾಸನೆ ಹೇಳೋದು ಇವ್ರು ಏನು ವಾರಕ್ಕೊಂದ್ಸಲ 1 ವಾರ ತಡೀರಿ, ನಾವು ಅಲ್ಲಿ ಅವನಿಗೆ ತೆಗಿತೀವಿ, ಅವನಿಗೆ ಚೇಂಜ್ ಮಾಡ್ತೇವೆ, ನಾವು ಕಮಿಷನರ್ಗೆ ಬರಿತೇವೆ, ಏನೆಲ್ಲ ಹೇಳಿದ್ರು, ಏನೆಲ್ಲ ಮಾಡಿದ್ರು ನಾವು ಒಂದು ಮಾಮೂಲಿ ವಾರ್ಡನ್ಗೆ ಈಗ ಜಿಲ್ಲಾಧಿಕಾರಿಗಳಲ್ಲಿ ಅಲ್ಲಿಂದು ತಾಲೂಕು ಅಧಿಕಾರಿಗಳಲ್ಲಿ ಅವ್ರ ಮ್ಯಾಗ ಯಾವುದೇ ಕ್ರಮ ತೊಗೊಳಕ್ಕೆ ಇವ್ರಿಗೆ ಏನೂ ಆಗ್ತಾಯಿಲ್ಲ. ಅದಕ್ಕಾಗಿ ಕೂಡಲೇ ಅವನ ಸೇವೆಯಿಂದ ಅಮಾನತು ಮಾಡಬೇಕು. ಎಲ್ಲ ನಮ್ಮ ಹಳಿದಾಗ ಏನು ಉಳ್ಕೊಂಡಾರ ಒಂದು ಕನಿಷ್ಠ 40 ದಿನ ಅವರಲ್ಲಿ ಹಾಸ್ಟೆಲ್ ಮುಂದೆ ಧರಣಿ ಮಾಡ್ಯಾರ. ದಿನ ಮುಂಜಾನೆ ಹೋಗಿ ಸಂಜೆ ಬಿಸಿಲಾಗ 40 ದಿನ ಹಿಡಿದು ಹಾಸ್ಟೆಲ್ ಹೊರಗಡೆ ಕುಂತು ಬಂದಾರೆ. ಆದರೆ ಅವಾಗ ಇವರೆಲ್ಲ ಹೋಗಿ ನೀವು ಕೂಡಬೇಡ್ರಿ, ನಾವು ನಿಮ್ಗೆ ಕೆಲಸಕ್ಕೆ ತೋತೇವಂತ 3-4 ಸಲ ಈಗ ಹೇಳಿ ಅವ್ರಿಗೆ ಏನೂ ಮಾಡೋಕ್ಕಾಗಿಲ್ಲ ಜಿಲ್ಲಾಡಳಿತಕ್ಕೆ. ಅದಕ್ಕಾಗಿ ಈ ಹೋರಾಟ ಮೂಲಕ ಹೇಳ್ತೇವೆ, ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರ ಮ್ಯಾಗ ಅವ್ರಿಗೆ ತನಿಖೆ ನಡೆಸ್ಬೇಕು. ಅವ್ನು ವಾರ್ಡನ್ ಬಗ್ಗೆ ತನಿಖೆ ನಡೆಸಿ ಇನ್ನೊಂದು ಸಲ ಅವ್ನಿಗೆ ಜೈಲಿಗೆ ಕಳಿಸ್ಬೇಕು. ಅವ್ನು ಜೈಲಿಗೆ ಹೋಗೋವನೇ ಇನ್ನು ಮುಖದ ಮೇಲೆ ಅವನ್ನೆಲ್ಲ ಪೂರ ಮುಗ್ದಿಲ್ಲ. ಆದರೆ ಅವ್ನಿಗೆ ಕೊಟ್ಟಿದ್ದೇ ತಪ್ಪು ಸರ್ಕಾರದು. ಅವನಿಗೆ ವಾರ್ಡನ್ ಆಗಿ ಅಲ್ಲಿ ಕೊಟ್ಟಿದ್ದೇ ತಪ್ಪು. ಅದಲ್ಲದೆ ಅವನಿಗೆ ಈಗೇನದ ಅವ ಹೇಳಿದಂಗೆ ಇವ್ರು ಕೇಳತ್ತಾರೆ. ಅದಕ್ಕಾಗಿ ಕೂಡಲೇ ಅವನ ಮ್ಯಾಗ ಕ್ರಮ ಜರುಗಿಸ್ಬೇಕು ಅಂಥೇಳಿ ಈ ಒಂದು ಹೋರಾಟ ಮೂಲಕ ನಾವು ಇವತ್ತು ಜಿಲ್ಲಾ ಪಂಚಾಯತಿ ಸಿಒರಿಗೂ ಕೂಡ ಇದಕ್ಕೆ ಹಿಂದೆ 2-3 ಸಲ ಬಂದು ಈ ವಿಷಯದಾಗ ಭೇಟಿಯಾಗಿವು. ಅವ್ರನ್ನೂ ಆಯ್ತು ಅಂತ ಹೇಳ್ತಾರೆ. ಅವರು ಅಲ್ಲಿನ BCM ಜಿಲ್ಲಾಧಿಕಾರಿಗೆ ಬರೀತಾರೆ. ಆ ಜಿಲ್ಲಾಧಿಕಾರಿಗಳು ಯಾವುದೇ ಕ್ರಮ ತೊಗೊಂಡಿವಿ, ಆಯ್ತು ನಿಂದ್ರಿ 1 ವಾರ ಅಂತಾರೆ. 1 ವಾರ ಹಿಂದೆ 2 ತಿಂಗಳು ಹೋಗ್ಬಿಡ್ತು. ಹೀಗಾಗಿ ಈ ಒಂದು ಕ್ರಮ ಏನದ ಜಿಲ್ಲಾಡಳಿತ ಭಾಳಷ್ಟು ವೈಫಲ್ಯ ಆಗ್ಯದ. ಮೊದಲಿದ್ದವರು ಸೋಮಶೇಖರ್ ಅಂತಿದ್ರು, ಅವ್ರು ಇದ್ರೆ ಇದು ಏನೋ ಆಗೋಗ್ತಿತ್ತು, ಎಂದೋ ಅವ ಮನೆಗೆ ಹೋಗಿಬಿಡ್ತಿದ್ದ. ಆದರೆ ಇದ್ದವರು ಏನೂ ಮಾಡ್ಲಿಕ್ಕೆ ತಯಾರಿಲ್ಲ, ಸುಳ್ಳು ಹೇಳ್ಕೊತ ಸುಮ್ಮನೆ ಕುಂತಾರೆ. ಅದಕ್ಕೆ ಕೂಡಲೇ ಅವನ ಮೇಲೆ ಕ್ರಮ ಜರುಗಿಸಿ ಹಾಸ್ಟೆಲ್ನಲ್ಲಿ ನಮ್ಮ ಹಳಿ ಸಿಬ್ಬಂದಿಗಳಿಗೆ ಕೆಲಸಕ್ಕೆ ತಗೋಬೇಕಂತ ಈ ಹೋರಾಟ ಮೂಲಕ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ ನಗರದ ಹೃದಯ ಭಾಗದಲ್ಲಿ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. 100 ಹಾಸಿಗೆ ಇರುವ ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಕೇರ್ ಆಸ್ಪತ್ರೆ. ದೇಶದ ವಿವಿಧ ರಾಜ್ಯದಲ್ಲಿ ಕಾರ್ಯನಿರ್ವಹಿಸಿದ ಅನುಭವಿ ತಜ್ಞ ವೈದ್ಯರ ತಂಡದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಆಕ್ಸಿಲೈಫ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಸಿಟಿ ಸ್ಕ್ಯಾನ್, 3D ಮತ್ತು 4D ಅಲ್ಟ್ರಾಸೋನೋಗ್ರಫಿ, 3 ಲ್ಯಾಮಿನರ್ ಆಪರೇಷನ್ ಥಿಯೇಟರ್ಗಳು, ಜನರಲ್ ಮೆಡಿಸಿನ್, ಡಯಾಬೆಟಾಲಜಿಸ್ಟ್, ಲ್ಯಾಪ್ರೋಸ್ಕೋಪಿ ಮತ್ತು ಲೇಜರ್ ಸರ್ಜರಿ, ಗೈನಕಾಲಜಿ ಮತ್ತು ಒಬೆಸ್ಟೆಟಿಕ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್,
ಡರ್ಮಟೊಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್, ಗ್ಯಾಸ್ಟ್ರಿಕಲ್ ಸರ್ಜರಿ, ಗ್ಯಾಸ್ಟ್ರೋಲಾಜಿಸ್ಟ್, ಮೆಡಿಕಲ್ ಮತ್ತು ಸರ್ಜರಿಕಲ್ ಆನ್ಕಾಲಜಿ, ಯೂರಾಲಜಿ, ನೆಫ್ರಾಲಜಿ, ನ್ಯೂರಾಲಜಿ ಮತ್ತು ನ್ಯೂರೋ ಸರ್ಜರಿ, ಸ್ಪೈನ್ ಸರ್ಜರಿ, ರೆಮಟೊಲಜಿ, ಎಂಡ್ರೋಕಾಲಜಿ, ವ್ಯಾಸ್ಕ್ಯುಲರ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಫೆಟಲ್ ಮೆಡಿಸಿನ್ ಸೇರಿದಂತೆ ಡಯಾಲಿಸಿಸ್ ಘಟಕ, ಡಿಜಿಟಲ್ ಎಕ್ಸ್ರೇ ಲ್ಯಾಬ್, ಮೆಡಿಕಲ್ ಸೇರಿದಂತೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಿಟಿ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಮೊಬೈಲ್ ನಂಬರ್ 9780631111ಗೆ ಸಂಪರ್ಕಿಸಿ.